ಈಗ ಮೊದಲು ಈ ಕೇಸ್ ಮುಚ್ಚಾಕಕ್ಕೆ CID ಕೊಟ್ರಿ. ಈಗ ಬ್ಯಾಂಕ್ ಅವರು CBIಗೆ ಪತ್ರ ಬರೆದ ತಕ್ಷಣ SIT ಮಾಡಿಬಿಟ್ರಿ. ಹಂಗಾರೆ ನಮ್ಮನ್ನು ಕೇಳ್ತಾ ಇದ್ರಿ, ಏನ್ರಿ ವಿರೋಧ ಪಕ್ಷದವರೇ, CID ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ, ಅವ್ರು ನಮ್ಮ ಪೊಲೀಸರಲ್ವಾ ಅಂತ ಕೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದೀನಿ, ಈಗ ನಿಮ್ಗೆ ಹಂಗಾರೆ CID ಮೇಲೆ ನಂಬಿಕೆ ಇಲ್ವಾ? ಕಾಂಗ್ರೆಸ್ ಅವರೇ, ಸಿದ್ದರಾಮಯ್ಯನವ್ರ ನಿಮ್ಮ ನಂಬಿಕೆ ಇಲ್ಲ, ಯಾಕೆ SIT ಮಾಡಿದ್ರಿ? CID ಮೇಲೆ ನಂಬಿಕೆ ಇಲ್ಲ ಅಂದರೆ ಇದುವರೆಗೂ ಕೊಟ್ಟಂಥ ಕೇಸ್ಗಳ ಗತಿ ಏನು? ಈಗಾಗಲೇ ಇದು CBI ತಲುಪಿದೆ. ನಿಮಗೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ನೀವೇನು ತಪ್ಪು ಮಾಡಿಲ್ಲ ಅಂದರೆ ಸರ್ಕಾರ ಈ ಹಣವನ್ನು ಒಬ್ಬರೇ ತಿಂದಿರಲ್ಲ, ಎಲ್ಲ ಹಂಚ್ಕೊಂಡಿರ್ತಾರೆ. ಭಾಗ ಕರೆಕ್ಟಾಗಿ ಈಕ್ವಲ್ ಶೇರ್, ಸಮಾನ, ಅದೇನು ಸರ್ವರಿಗೂ ಅದೇನು ಸಮಪಾಲು ಕ್ಯಾಬಿನೆಟ್ ಇರೋರಿಗೆಲ್ಲ ಸಮಪಾಲು ಸಮಬಾಳು, ಕ್ಯಾಬಿನೆಟ್ಟಲ್ಲಿ ಇರೋರಿಗೆಲ್ಲ ಸಮಪಾಲು ಸಮಬಾಳು, ಆ ಸ್ಕೀಮಲ್ಲಿ ಹಂಚ್ಕೊಂಡಿದ್ದೀರ. ಇದನ್ನು ಹಂಚ್ಕೊಂಡಿಲ್ಲ ಅಂದರೆ CBI ಕೊಡಿ, ತನಿಖೆ ಆಗಲಿ. ಇದು BJPಯ ಸ್ಪಷ್ಟವಾದಂಥ ನಿಲುವು. ಈ ವಿಕೆಟ್ ಬಿದ್ದೇ ಬೀಳಬೇಕು. 1 ವರ್ಷದ ಸಿದ್ದರಾಮಯ್ಯನವರ ಕಳಪೆ ಸಾಧನೆ, ಆರ್ಥಿಕ ಇಲಾಖೆಯನ್ನು ಇಡೀ ದೇಶದಲ್ಲಿ ಒಂದು ರೀತಿ ಅವಮಾನದ ಪರಿಸ್ಥಿತಿಗೆ ತಂದಂಥ ಸಿದ್ದರಾಮಯ್ಯನವರಿಗೆ ಈ ಕಳಪೆ ಸಾಧನೆ, 180 ಕೋಟಿ ಹಣವನ್ನು ಲೂಟಿ ಮಾಡಿದ ಕಳಪೆ ಸಾಧನೆ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರೂ ಕೂಡ ಇಷ್ಟೆಲ್ಲ ಹಗರಣಗಳು ಅವರ ಅಡಿಯಲ್ಲೇ ನಡೀತಾ ಇದ್ದರೂ ಕೂಡ ಗೊತ್ತಿದ್ದು ಮೂಕ ಪ್ರೇಕ್ಷಕರಾಗಿ ನಿಂತಿದ್ದೀರಲ್ಲ. ನೀವು CM ಅಂತ ಇದ್ದಿರೋ, ನೀವು CM ಅಲ್ಲ ಅಂತ ತಿಳ್ಕೊಂಡಿದ್ದೀರೋ, ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. BJP ಇದು ಕೂಡಲೇ ರಾಜೀನಾಮೆ ಕೊಡಬೇಕು. ಸರ್ಕಾರನೇ, ಮುಖ್ಯಮಂತ್ರಿನೇ ರಾಜೀನಾಮೆ ಕೊಡಬೇಕು. CBI ತನಿಖೆಗೆ ವಹಿಸಬೇಕು. ಈ ದಲಿತರ ಹಣ, STಗಳ ಹಣ ವಾಪಸ್ ಆ ದಲಿತರಿಗೆ, STಗಳಿಗೆ ತಲುಪಬೇಕು. ಅಲ್ಲಿವರೆಗೂ BJP ಇದನ್ನು ಹೋರಾಟವನ್ನು ಬಿಡಲ್ಲ.